ಎಲ್ಲರೂ ಕೂಡ ಕಾಯ್ತಿದ್ದಂತ ದಿನಾಂಕ ಅದು ಲೋಕಸಭೆ ಎಲೆಕ್ಷನ್ನ ಡೇಟ್ ಯಾವಾಗ ಅಂತ ಅದಕ್ಕೆ ಈಗ ಮುಹೂರ್ತ ಫಿಕ್ಸ್ ಆಗಿದೆ. ಲೋಕಸಭೆ ಕುರುಕ್ಷೇತ್ರಕ್ಕೆ ಫಿಕ್ಸ್ ಆಯಿತು ಮುಹೂರ್ತ. ದೇಶದಲ್ಲಿ 7 ಹಂತಗಳಲ್ಲಿ ನಡೆಯಲಿದೆ ಮತದಾನ. 7 ಹಂತಗಳಲ್ಲಿ ಮತದಾನ ಪ್ರಕ್ರಿಯೆ. ಜೂನ್ 4ನೇ ತಾರೀಕು ಅಂತಿಮ ಫಲಿತಾಂಶ. ಮೊದಲ ಹಂತ ಏಪ್ರಿಲ್ 19, 102 ಕ್ಷೇತ್ರಗಳಿಗೆ ವೋಟಿಂಗ್. ಎರಡನೇ ಹಂತದಲ್ಲಿ ಏಪ್ರಿಲ್ 26ನೇ ತಾರೀಕು 80 ಕ್ಷೇತ್ರಗಳಿಗೆ ವೋಟಿಂಗ್ ಆಗುತ್ತೆ. ಅದಾದ ನಂತರ ಮೂರನೇ ಹಂತ ಮೇ 7ನೇ ತಾರೀಕು, ಅದು ಕರ್ನಾಟಕ ಕೂಡ ಸೇರ್ಪಡೆ ಆಗಿದೆ. ಏಪ್ರಿಲ್ 26, ಮೇ 7, 90 ಕ್ಷೇತ್ರಗಳಿಗೆ ಮತದಾನ. ನಾಲ್ಕನೇ ಹಂತದಲ್ಲಿ ಮೇ 13 96 ಕ್ಷೇತ್ರಗಳಿಗೆ ವೋಟಿಂಗ್ ಆಗುತ್ತೆ. ಏನು 5ನೇ ಹಂತ ಮೇ 20ನೇ ತಾರೀಕು ವೋಟಿಂಗ್, 49 ಕ್ಷೇತ್ರಗಳಿಗೆ ಮತದಾನ. 6ನೇ ಹಂತ ಮೇ 25ನೇ ತಾರೀಕು 56 ಕ್ಷೇತ್ರಗಳಿಗೆ ವೋಟಿಂಗ್ ನಡೆಯಲಿದೆ. ಇನ್ನು ಕೊನೆಯ ಹಂತ ಅದು ಜೂನ್ 1ನೇ ತಾರೀಕು, 57 ಕ್ಷೇತ್ರಗಳ ವೋಟಿಂಗ್ ಜೂನ್ 1ನೇ ತಾರೀಕು ನಡೆಯುತ್ತೆ. ಜೂನ್ 4ನೇ ತಾರೀಕು ಫಲಿತಾಂಶ, ರಿಸಲ್ಟ್ ಡೇ, ಬಿಗ್ ಡೇ. ದೇಶದಲ್ಲಿ 7 ಹಂತಗಳಲ್ಲಿ ಮತದಾನ ಪ್ರಕ್ರಿಯೆ ನಡೆಯಲಿದೆ. ಯಾವ ಡೇಟ್ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ವಿಸ್ತೃತವಾಗಿ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. 7 ಹಂತಗಳಲ್ಲಿ ಮತದಾನ, ಜೂನ್ 4ನೇ ತಾರೀಕು ರಿಸಲ್ಟ್. ಮೊದಲ ಹಂತ ಏಪ್ರಿಲ್ 19, ಎರಡನೇ ಹಂತ ಕರ್ನಾಟಕವೂ ಸೇರಿದ ಹಾಗೆ ಏಪ್ರಿಲ್ 26ನೇ ತಾರೀಕು 89 ಕ್ಷೇತ್ರ, ಅದರಲ್ಲಿ ಕರ್ನಾಟಕದ ವೋಟಿಂಗ್ ಕೂಡ ಇದೆ, ಉತ್ತರ ಕರ್ನಾಟಕ ಭಾಗ. ಏನೋ ಮೇ 7 ಒಟ್ಟು ನಾವು ಗಮನಿಸಬಹುದು. ಮೇ 7ನೇ ತಾರೀಕು ಉತ್ತರ ಕರ್ನಾಟಕ ಭಾಗ, 26 ಏಪ್ರಿಲ್ ದಕ್ಷಿಣ ಕರ್ನಾಟಕ. ಇದು ಬಹಳ ಗಮನಿಸಬೇಕಂತ ವಿಚಾರ. ಸೊ ಇದು 19 ಏಪ್ರಿಲ್, 26 ಏಪ್ರಿಲ್, 7 ಮೇ, 13 ಮೇ, ಹಾಗೇನೆ 20 ಮೇ, 25 ಮೇ ಮತ್ತು 1 ಜೂನ್. ಇದು ಹಂತಗಳು. ಮೊದಲ ಹಂತ 19 ಏಪ್ರಿಲ್, ಎರಡನೇ ಹಂತ 26 ಏಪ್ರಿಲ್, ಮೂರನೇ ಹಂತ ಮೇ ತಿಂಗಳಿಗೆ ಬರುತ್ತೆ, ಎಂಟರ್ ಆಗುತ್ತೆ ಆಗ 7 ಮೇ, ಹಾಗೇನೆ ನಾಲ್ಕನೇ ಹಂತ 13 ಮೇ, ಹಾಗೇನೆ 5ನೇ ಹಂತ 20 ಮೇ. ಇನ್ನು 25 ಮೇ 6ನೇ ಹಂತ, ಅವತ್ತು ವೋಟಿಂಗ್ ನಡೆಯುತ್ತೆ. ಇನ್ನು ಕೊನೆಯದಾಗಿ ಜೂನ್ 1ನೇ ತಾರೀಕು, ಅದಾಗಿ 2 ದಿನ 4ನೇ ತಾರೀಕು ಜೂನ್ ಫಲಿತಾಂಶ ಅವತ್ತು ಪ್ರಕಟ ಆಗುತ್ತೆ. ಸೊ ಇಷ್ಟು 7 ಹಂತಗಳ ಏನು ವೋಟಿಂಗ್ ನಡೆಯುತ್ತೆ. ಇದರ ಜೊತೆಗೆ ನಾವು ಒಂದು ಆ್ಯಡ್ ಮಾಡಬೇಕು, ಅದು ವಿಧಾನಸಭಾ ಎಲೆಕ್ಷನ್. 4 ರಾಜ್ಯಗಳು, ಅದರ ಬಗ್ಗೆ ಕೂಡ ಮುಂದಿನ ಹಂತದಲ್ಲಿ ಒಂದಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತೀವಿ. ಸೊ ಅದರ ಫಲಿತಾಂಶ ಕೂಡ 4 ರಾಜ್ಯಗಳ ವಿಧಾನಸಭಾ ಎಲೆಕ್ಷನ್ನ ಡೀಟೇಲ್ಸ್ ಕೂಡ, ಅಂದರೆ ರಿಸಲ್ಟ್ ಕೂಡ ಜೂನ್ 4ನೇ ತಾರೀಕು ಪ್ರಕಟ ಆಗಲಿದೆ.